ಆತ್ಮೀಯ ಮಕರ ರಾಶಿಯವರೇ, ಎಲ್ಲರಿಗೂ ಕನ್ನಡ ರಾಶಿ ಭವಿಷ್ಯ ಚಾನೆಲ್ಗೆ ಸ್ವಾಗತ. ಆತ್ಮೀಯ ಮಕರ ರಾಶಿಯವರೇ, 12 ವರ್ಷಗಳ ಬಳಿಕ ದೇವಗುರು ಬೃಹಸ್ಪತಿ ತನ್ನ ಸ್ಥಾನ ಬದಲಾಯಿಸುತ್ತಿದ್ದಾನೆ. ಈ ಬದಲಾವಣೆ ಮಕರ ರಾಶಿಯವರಿಗೆ ವರದಾನವಾಗುತ್ತಾ ಅಥವಾ ಒಂದು ದೊಡ್ಡ ಎಚ್ಚರಿಕೆ? ಕೇವಲ 5 ತಪ್ಪು ನಿರ್ಧಾರಗಳು ನಿಮ್ಮ ಅದೃಷ್ಟವನ್ನು, ನಿಮ್ಮ ಸಂಪತ್ತನ್ನು ಮತ್ತು ನಿಮ್ಮ ಸಂಬಂಧಗಳನ್ನು ಕ್ಷಣ ಮಾತ್ರದಲ್ಲಿ ಹಾಳು ಮಾಡಬಹುದು. ಅತ್ಯಂತ ಪ್ರಮುಖವಾದ 3ನೇ ಪರಿಹಾರವನ್ನು ಯಾವುದೇ ಕಾರಣಕ್ಕೂ ತಪ್ಪಿಸಬೇಡಿ. ಅದನ್ನು ವಿಡಿಯೋದ ಕೊನೆಯಲ್ಲಿ ಹೇಳುತ್ತೇನೆ. ವಿಡಿಯೋವನ್ನು ಪೂರ್ತಿ ನೋಡಿ. ಸ್ನೇಹಿತರೆ, ಕೇವಲ ನಿಮಗೆ ಮಾತ್ರ ಗೊತ್ತು, ಹೊರಗಿನ ಪ್ರಪಂಚಕ್ಕೆ ಗೊತ್ತಿಲ್ಲ. ನಿಮ್ಮ ಹೃದಯದಲ್ಲಿ ಎಷ್ಟು ನೋವು ಇದೆ, ನಿಮ್ಮ ಕಣ್ಣಿನಲ್ಲಿ ಎಷ್ಟು ನೀರು ಇದೆ, ನೀವು ಎಷ್ಟು ಬಾರಿ ಕಣ್ಣೀರನ್ನು ಹಾಕಿದ್ದೀರಿ, ಯಾರಿಗೂ ಗೊತ್ತಿಲ್ಲ. ಏಕೆಂದರೆ ನೀವು ಯಾವಾಗಲೂ ನಗುತ್ತಾ ಎಲ್ಲರ ಮುಂದೆ ಬರುತ್ತೀರಿ. ನಿಮ್ಮ ನೋವುಗಳನ್ನು, ನಿಮ್ಮ ಕಷ್ಟಗಳನ್ನು ನೀವು ಯಾರಿಗೂ ಹೇಳಿಕೊಳ್ಳುವುದಿಲ್ಲ. ಎಲ್ಲವನ್ನೂ ನಿಮ್ಮ ಮನಸ್ಸಿನಲ್ಲೇ ಮುಚ್ಚಿಡುತ್ತೀರಿ. ನಿಮ್ಮ ಈ ಗುಣ ನಿಜಕ್ಕೂ ಮೆಚ್ಚುವಂತಹದ್ದು. ಸ್ನೇಹಿತರೆ, ಕೇವಲ 12 ಸುದೀರ್ಘ ವರ್ಷಗಳ ಬಳಿಕ ದೇವಗುರು ಬೃಹಸ್ಪತಿ ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡುತ್ತಿದ್ದಾನೆ. ಗುರು ಜ್ಞಾನದ ಕಾರಕ, ಸಂಪತ್ತಿನ ಕಾರಕ, ವಿವಾಹದ ಕಾರಕ, ಸಂತಾನದ ಕಾರಕ. ಮಕರ ರಾಶಿಯವರೇ, ಈ ಗುರು ಸಂಚಾರದಿಂದ ನಿಮ್ಮ ಜೀವನದಲ್ಲಿ ಒಂದು ಮಹಾ ಬದಲಾವಣೆ ಆಗಲಿದೆ. ಕೇವಲ 12 ವರ್ಷಗಳ ಬಳಿಕ 7ನೇ ಮನೆಗೆ ಬರುತ್ತಿದ್ದಾನೆ. ಅಂದರೆ ನಿಮ್ಮ ಕುಟುಂಬ, ನಿಮ್ಮ ದಾಂಪತ್ಯ, ನಿಮ್ಮ ಪಾಲುದಾರಿಕೆ, ನಿಮ್ಮ ಕೀರ್ತಿ, ನಿಮ್ಮ ವ್ಯಾಪಾರ, ಈ ಎಲ್ಲ ಕ್ಷೇತ್ರಗಳಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಗಲಿದೆ. ಸ್ನೇಹಿತರೆ, ಉಚ್ಚ ಸ್ಥಿತಿಯನ್ನು ಪಡೆದಿರುವ ಗುರು ಮಕರ ರಾಶಿಯಿಂದ 7ನೇ ಮನೆಗೆ ಬರುತ್ತಿದ್ದಾನೆ. ಅಂದರೆ ನಿಮ್ಮ ದಾಂಪತ್ಯ ಜೀವನ, ನಿಮ್ಮ ಪಾಲುದಾರಿಕೆ, ವ್ಯಾಪಾರ, ನಿಮ್ಮ ಕೀರ್ತಿ, ನಿಮ್ಮ ಜನಪ್ರಿಯತೆ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಿಸಿದ 7ನೇ ಮನೆಗೆ ಗುರು ಬರುತ್ತಿದ್ದಾನೆ. ಇದು ನಿಮಗೆ ಒಂದು ವರದಾನದಂತೆ ಆಗಲಿದೆ. ಗುರುನ 3 ಅಮೃತ ದೃಷ್ಟಿಗಳು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಲಿವೆ. ಸ್ನೇಹಿತರೆ, ಗುರುನ 7ನೇ ಅಮೃತ ದೃಷ್ಟಿ ನೇರವಾಗಿ ನಿಮ್ಮ ಲಗ್ನದ ಮೇಲೆ ಬೀಳಲಿದೆ. ಇದರಿಂದ ನಿಮ್ಮ ಮುಖದಲ್ಲಿ ಒಂದು ಅದ್ಭುತವಾದ ತೇಜಸ್ಸು ಮೂಡಲಿದೆ. ನಿಮ್ಮ ಮಾತಿಗೆ ಒಂದು ಬೆಲೆ ಬರಲಿದೆ. ನೀವು ಹೇಳುವ ಪ್ರತಿಯೊಂದು ಮಾತನ್ನು ಜನರು ಗೌರವದಿಂದ ಕೇಳುತ್ತಾರೆ. ಸಮಾಜದಲ್ಲಿ ನಿಮ್ಮ ಗೌರವ, ಮರ್ಯಾದೆ 10 ಪಟ್ಟು ಹೆಚ್ಚಾಗುತ್ತದೆ. ನೀವು ಯಾವುದೇ ಕೆಲಸವನ್ನು ಮಾಡಲು ಹೋದರೂ ಜನರು ನಿಮ್ಮನ್ನು ನಂಬುತ್ತಾರೆ, ನಿಮ್ಮ ಮಾತನ್ನು ಒಪ್ಪುತ್ತಾರೆ. ಸ್ನೇಹಿತರೆ, ಗುರುನ 5ನೇ ದೃಷ್ಟಿ ನೇರವಾಗಿ ನಿಮ್ಮ 11ನೇ ಮನೆಯ ಮೇಲೆ ಬೀಳಲಿದೆ. 11ನೇ ಮನೆ ಎಂದರೆ ಲಾಭದ ಸ್ಥಾನ, ಆದಾಯದ ಸ್ಥಾನ, ಆಸೆಗಳ ಈಡೇರಿಕೆಯ ಸ್ಥಾನ. ಇದರಿಂದ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗಲಿವೆ. ನಿಮ್ಮ ಆದಾಯದಲ್ಲಿ ಒಂದು ದೊಡ್ಡ ಏರಿಕೆ ಕಾಣಲಿದೆ. ಈವರೆಗೆ ಮುಚ್ಚಿದ್ದ ಅವಕಾಶದ ಬಾಗಿಲುಗಳು ಒಂದೊಂದಾಗಿ ತೆರೆದುಕೊಳ್ಳಲಿವೆ. ನೀವು ಎಷ್ಟೋ ವರ್ಷಗಳಿಂದ ಕಾಯುತ್ತಿದ್ದ ಒಂದು ದೊಡ್ಡ ಲಾಭ ಈಗ ನಿಮ್ಮ ಕೈಗೆ ಬರಲಿದೆ. ಸ್ನೇಹಿತರೆ, ಪಾಲುದಾರಿಕೆ, ವ್ಯಾಪಾರ ಮಾಡುವ ಮಕರ ರಾಶಿಯವರಿಗೆ ಈ ಸಮಯ ಒಂದು ಸುವರ್ಣ ಅವಕಾಶದ ಕಾಲ. ಈವರೆಗೆ ನೆನೆಗುದಿಗೆ ಬಿದ್ದ ಪ್ರಾಜೆಕ್ಟ್ಗಳು ಮತ್ತೆ ಚುರುಕುಗೊಳ್ಳಲಿವೆ. ನಿಂತು ಹೋದ ವ್ಯಾಪಾರ ಮತ್ತೆ ಚೆನ್ನಾಗಿ ನಡೆಯಲು ಪ್ರಾರಂಭವಾಗುತ್ತದೆ. ಹೊಸ ಪಾಲುದಾರರು, ಹೊಸ ಒಪ್ಪಂದಗಳು, ಹೊಸ ಹೂಡಿಕೆದಾರರು ನಿಮ್ಮನ್ನು ಹುಡುಕಿಕೊಂಡು ಬರುತ್ತಾರೆ. ನಿಮ್ಮ ವ್ಯಾಪಾರದಲ್ಲಿ ಒಂದು ಹೊಸ ಕ್ರಾಂತಿಯೇ ಆಗಲಿದೆ. ಸ್ನೇಹಿತರೆ, ನಿಮ್ಮ ಸಂಗಾತಿಗೆ ಈ ಸಮಯದಲ್ಲಿ ದೊಡ್ಡ ಬಡ್ತಿ ಸಿಗಬಹುದು, ಸಂಬಳದಲ್ಲಿ ದೊಡ್ಡ ಏರಿಕೆ ಆಗಬಹುದು, ಅಥವಾ ಹೊಸ ಉತ್ತಮ ಉದ್ಯೋಗದ ಅವಕಾಶ ಸಿಗಬಹುದು. ನೀವಿಬ್ಬರು ಒಟ್ಟಾಗಿ ಮಾಡುವ ಯಾವುದೇ ಯೋಜನೆ 100% ಯಶಸ್ವಿಯಾಗುತ್ತದೆ. ನಿಮ್ಮ ಮನೆಯಲ್ಲಿ ಹೊಸ ವಾಹನ ಖರೀದಿಸುವ ಯೋಗ, ಸ್ವಂತ ಮನೆ ಕಟ್ಟುವ ಕನಸು ಈಡೇರುವ ಕಾಲ ಇದಾಗಿದೆ. ನಿಮ್ಮ ಕಣ್ಣು ಕೊರೆಯಿಸುವ ಮುನ್ನ ಒಂದು ಎಚ್ಚರಿಕೆಯ ಮಾತನ್ನು ನೀವು ಕೇಳಲೇಬೇಕು. ಈ ಆರ್ಥಿಕ ಏಳಿಗೆಯನ್ನು ಉಳಿಸಿಕೊಳ್ಳುವುದು ಹೇಗೆ ಎಂಬುದನ್ನು ತಿಳಿಯಲು ವಿಡಿಯೋವನ್ನು ಮುಂದೆ ಆಲಿಸಿ. ಇನ್ನು ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಹೇಳುವುದಾದರೆ, ಮಕರ ರಾಶಿಯ ಅವಿವಾಹಿತರಿಗೆ ಇದು ನಿಜಕ್ಕೂ ಒಂದು ಸುವರ್ಣ ಕಾಲ. ಎಷ್ಟೋ ವರ್ಷಗಳಿಂದ ಸೂಕ್ತ ಸಂಗಾತಿಗಾಗಿ ಹುಡುಕುತ್ತಿದ್ದವರಿಗೆ ವಿವಾಹದ ಮಾತುಕತೆಗಳು ಹತ್ತಿರ ಬಂದು ಅರ್ಧಕ್ಕೆ ನಿಂತು ಹೋಗುತ್ತಿದ್ದವರಿಗೆ ವಯಸ್ಸಾಗುತ್ತಿದೆ ಎಂದು ಮದುವೆಯ ಯೋಗ ಕೂಡಿ ಬಾರದೆ ಕಂಗಾಲಾಗಿದ್ದವರಿಗೆ ಈಗ ಖಚಿತವಾದ ವಿವಾಹ ಯೋಗ ಕೂಡಿ ಬರಲಿದೆ. ನಿಮ್ಮ ಮನಸ್ಸಿಗೆ ಒಪ್ಪುವ, ನಿಮ್ಮನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವ, ನಿಮ್ಮ ಸಂಕಷ್ಟಗಳಲ್ಲಿ ಜೊತೆಯಾಗಿ ನಿಲ್ಲುವ ಮತ್ತು ನಿಮ್ಮ ಭವಿಷ್ಯಕ್ಕೆ ಆಧಾರವಾಗುವ ಸುಂದರವಾದ ಗುಣವಂತ ಸಂಗಾತಿ ನಿಮಗೆ ಸಿಗಲಿದ್ದಾರೆ. 7ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿರುವ ಗುರು ವಿವಾಹದ ದಾರಿಯಲ್ಲಿರುವ ಎಲ್ಲ ಅಡೆತಡೆಗಳನ್ನು, ದೋಷಗಳನ್ನು ನಿವಾರಣೆ ಮಾಡುತ್ತಾನೆ. ಶೀಘ್ರದಲ್ಲೇ ನಿಮ್ಮ ಮನೆಯಲ್ಲಿ ಕಂಕಣ ಭಾಗ್ಯದ ಸದ್ದು, ಮಂಗಳವಾದ್ಯಗಳ ನಿನಾದ ಕೇಳಿ ಬರಲಿದೆ.
ಕೇವಲ ಅವಿವಾಹಿತರಿಗೆ ಮಾತ್ರವಲ್ಲ, ವಿವಾಹಿತರಿಗೂ ಈ ಸಮಯ ಅತ್ಯಂತ ಮಧುರವಾಗಿರುತ್ತದೆ. ಗಂಡ ಹೆಂಡತಿಯ ನಡುವೆ ಈ ಹಿಂದೆ ಇದ್ದ ಕಹಿಯ ಮನಸ್ತಾಪಗಳು, ಸಣ್ಣ ಪುಟ್ಟ ಜಗಳಗಳು, ತಪ್ಪು ತಿಳುವಳಿಕೆಗಳು ಉದಯಿಸುತ್ತಿರುವ ಸೂರ್ಯನ ಮುಂದಿನ ಮಂಜಿನಂತೆ ಕರಗಿ ಹೋಗುತ್ತವೆ. ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ, ಪ್ರೀತಿ ಮತ್ತು ವಿಶ್ವಾಸ ಇಮ್ಮಡಿಯಾಗುತ್ತದೆ. ಪರಸ್ಪರ ಅರ್ಥ ಮಾಡಿಕೊಳ್ಳುವ ಗುಣ ಬೆಳೆಯುತ್ತದೆ. ನೀವಿಬ್ಬರು ಒಬ್ಬರಿಗೊಬ್ಬರು ಆಸರೆಯಾಗಿ ಬೆನ್ನೆಲುಬಾಗಿ ನಿಲ್ಲುತ್ತೀರಿ. ನಿಮ್ಮ ಮನೆಯ ವಾತಾವರಣವು ಸ್ವರ್ಗದಂತೆ ಭಾಸವಾಗುತ್ತದೆ. ಆದರೂ ಈ ಸಂತೋಷದ ಉತ್ತುಂಗದಲ್ಲಿರುವಾಗ ನೀವು ಮಾಡಬಹುದಾದ ಒಂದು ಸಣ್ಣ ತಪ್ಪು ನಿಮ್ಮ ನೆಮ್ಮದಿಯನ್ನು ಕಸಿದುಕೊಳ್ಳಬಹುದು. ಆ ತಪ್ಪು ಯಾವ ಕ್ಷೇತ್ರದಲ್ಲಿ ಆಗಬಹುದು ಮತ್ತು ಅದನ್ನು ತಪ್ಪಿಸುವುದು ಹೇಗೆ ಎಂದು ಈಗ ವಿವರಿಸುತ್ತೇನೆ. ಇದನ್ನು ಎಂದಿಗೂ ನಿರ್ಲಕ್ಷ್ಯ ಮಾಡಬೇಡಿ. ಗುರು ಸದಾ ಒಳಿತನ್ನು ಮಾಡುತ್ತಾನೆ ಎಂಬುದು 100ಕ್ಕೆ 100 ಸತ್ಯ. ಆದರೆ ಎಚ್ಚರಿಕೆ ಎಂಬುದು ಪ್ರತಿಯೊಬ್ಬ ಮನುಷ್ಯನಿಗೆ ಇರಲೇಬೇಕಾದ ಬಹುಮುಖ್ಯ ಗುಣಗ್ರಹಗಳ ಅನುಗ್ರಹವಿದ್ದರೂ ನಮ್ಮ ಕಾರ್ಯಗಳಲ್ಲಿ ಜಾಗರೂಕತೆ ಇಲ್ಲದಿದ್ದರೆ ಕಷ್ಟ ಅನುಭವಿಸಬೇಕಾಗುತ್ತದೆ. ಈ ಅವಧಿಯಲ್ಲಿ ನೀವು ಅತಿ ಮುಖ್ಯವಾಗಿ ಗಮನಹರಿಸಬೇಕಾದದ್ದು ನಿಮ್ಮ ಸಂಗಾತಿಯ ಆರೋಗ್ಯದ ಕಡೆಗೆ. ಗುರುವಿನ ಪ್ರಭಾವದಿಂದ ಕೆಲಸದ ಒತ್ತಡ ಹೆಚ್ಚಾಗಬಹುದು, ಓಡಾಟ ಹೆಚ್ಚಾಗಬಹುದು. ಇದರಿಂದಾಗಿ ನಿಮ್ಮ ಸಂಗಾತಿಯ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗುವ ಸಾಧ್ಯತೆಗಳಿವೆ. ಅವರ ಆಹಾರ ಪದ್ಧತಿ, ಸಮಯಕ್ಕೆ ಸರಿಯಾದ ಊಟ, ಸಾಕಷ್ಟು ನಿದ್ರೆ ಮತ್ತು ಮಾನಸಿಕ ನೆಮ್ಮದಿಯ ಕಡೆಗೆ ನೀವು ವಿಶೇಷ ಗಮನ ಹರಿಸಬೇಕು. ಅವರಿಗೆ ಯಾವುದಾದರೂ ಸಣ್ಣ ಅನಾರೋಗ್ಯ, ಆಯಾಸ ಅಥವಾ ಮಾನಸಿಕ ಕಿರಿಕಿರಿ ಕಂಡು ಬಂದರೆ ಅದನ್ನು ನಿರ್ಲಕ್ಷ್ಯ ಮಾಡದೆ ತಕ್ಷಣವೇ ವೈದ್ಯರನ್ನು ಸಂಪರ್ಕಿಸುವುದು ಒಳಿತು. ಆರೋಗ್ಯವೇ ಮಹಾಭಾಗ್ಯ. ಸಂಗಾತಿಯ ಆರೋಗ್ಯ ಹದಗೆಟ್ಟರೆ ಇಡೀ ಕುಟುಂಬದ ನೆಮ್ಮದಿ ಹಾಳಾಗುತ್ತದೆ ಎಂಬುದನ್ನು ಮರೆಯಬೇಡಿ. ಇನ್ನು ಎರಡನೆಯ ಅತಿ ದೊಡ್ಡ ಎಚ್ಚರಿಕೆ ಎಂದರೆ ಪಾಲುದಾರಿಕೆ ಒಪ್ಪಂದಗಳಲ್ಲಿ ನೀವು ವಹಿಸಬೇಕಾದ ಮುನ್ನೆಚ್ಚರಿಕೆ. ವ್ಯಾಪಾರ ಚೆನ್ನಾಗಿ ನಡೆಯುತ್ತಿದೆ, ನಿರೀಕ್ಷೆಗೂ ಮೀರಿ ಲಾಭ ಬರುತ್ತಿದೆ, ಜೊತೆ ಇರುವವರು ಬಹಳ ಒಳ್ಳೆಯವರು ಎಂದು ಯಾರನ್ನೂ ಕಣ್ಣು ಮುಚ್ಚಿ ನಂಬಲು ಹೋಗಬೇಡಿ. ಬಂಡವಾಳ ಹೂಡುವಾಗ ಅಥವಾ ಯಾವುದೇ ಕಾನೂನಾತ್ಮಕ ಕಾಗದ ಪತ್ರಗಳಿಗೆ ಸಹಿ ಹಾಕುವ ಮುನ್ನ ಕನಿಷ್ಠ 10 ಬಾರಿಯಾದರೂ ಅದನ್ನು ಓದಿ ಅರ್ಥ ಮಾಡಿಕೊಳ್ಳಿ. ಬೇಕಿದ್ದರೆ ಕಾನೂನು ತಜ್ಞರ ಸಲಹೆ ಪಡೆಯಿರಿ. ಹಣಕಾಸಿನ ವ್ಯವಹಾರಗಳಲ್ಲಿ ನಿಮ್ಮ ಲೆಕ್ಕಾಚಾರ ಪಕ್ಕಾ ಇರಲಿ. ಅತಿಯಾದ ವಿಶ್ವಾಸ ಮತ್ತು ಮಿತಿಮೀರಿದ ನಂಬಿಕೆಯು ಕೆಲವೊಮ್ಮೆ ಮೋಸಕ್ಕೆ ದಾರಿ ಮಾಡಿಕೊಡಬಹುದು. ಭವಿಷ್ಯದಲ್ಲಿ ಸಂಬಂಧಗಳು ಹಾಳಾಗಬಾರದು ಎಂದರೆ ಆರಂಭದಲ್ಲಿಯೇ ಎಲ್ಲವೂ ಲಿಖಿತ ರೂಪದಲ್ಲಿ ಸ್ಪಷ್ಟವಾಗಿರಬೇಕು. ಆದ್ದರಿಂದ ವ್ಯವಹಾರದಲ್ಲಿ ಸ್ನೇಹವನ್ನು ಮತ್ತು ವ್ಯಕ್ತಿಪರತೆಯನ್ನು ಬೇರೆ ಬೇರೆಯಾಗಿ ಇಡುವುದು ಅತ್ಯಂತ ಅವಶ್ಯಕ. ಈ 2 ಪ್ರಮುಖ ಎಚ್ಚರಿಕೆಗಳನ್ನು ನೀವು ಕಟ್ಟುನಿಟ್ಟಾಗಿ ಪಾಲಿಸಿದರೆ ನಿಮ್ಮ ಯಶಸ್ಸಿನ ಓಟವನ್ನು ಯಾರಿಂದಲೂ ಯಾವ ಶಕ್ತಿಯಿಂದಲೂ ತಡೆಯಲು ಸಾಧ್ಯವಿಲ್ಲ. ಈಗ ನೀವು ಕಾಯುತ್ತಿದ್ದ ಆ ಅದ್ಭುತ ಪರಿಹಾರಗಳ ಬಗ್ಗೆ ಹೇಳುವ ಸಮಯ ಬಂದಿದೆ. ಅದರಲ್ಲೂ 3ನೇ ಪರಿಹಾರ ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ. ಅದು ಏನು ಎಂದು ತಿಳಿಯಲು ಸಿದ್ಧರಾಗಿ. ನಿಮ್ಮ ಅದೃಷ್ಟವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಲು, ಎದುರಾಗಬಹುದಾದ ಸಣ್ಣ ಪುಟ್ಟ ವಿಘ್ನಗಳನ್ನು ದೂರ ಮಾಡಲು ಮತ್ತು ಗ್ರಹಗಳ ಸಂಪೂರ್ಣ ಆಶೀರ್ವಾದವನ್ನು ಪಡೆಯಲು ಕೆಲವು ಅತ್ಯಂತ ಸರಳವಾದ ಆದರೆ ಅತ್ಯಂತ ಶಕ್ತಿಶಾಲಿಯಾದ ಪರಿಹಾರಗಳನ್ನು ನೀವು ಶ್ರದ್ಧೆಯಿಂದ ಮಾಡಬೇಕಾಗುತ್ತದೆ. ಮೊದಲನೆಯದಾಗಿ, ಸಂಪತ್ತಿನ ಅಧಿದೇವತೆಯಾದ ಐಶ್ವರ್ಯ ಪ್ರಧಾನಿಯಾದ ಮಹಾಲಕ್ಷ್ಮಿಯ ಕೃಪಾಕಟಾಕ್ಷವನ್ನು ಪಡೆಯಲು ಪ್ರತಿ ಶುಕ್ರವಾರ ತಪ್ಪದೇ ಸ್ನಾನದ ನಂತರ ಶುಚಿಭೂತರಾಗಿ ಶ್ರೀ ಸೂಕ್ತವನ್ನು ಪಠಿಸಿ. ಶ್ರೀ ಸೂಕ್ತದ ಪಠಣವು ಸಾಮಾನ್ಯವಾದದ್ದಲ್ಲ. ಅದರಲ್ಲಿರುವ ಪ್ರತಿಯೊಂದು ಅಕ್ಷರವು ಬೀಜಾಕ್ಷರಗಳಷ್ಟೇ ಶಕ್ತಿಯುತವಾಗಿವೆ. ಇದರ ಪಠಣದಿಂದ ಮನೆಯಲ್ಲಿರುವ ದರಿದ್ರ ಮತ್ತು ನಕಾರಾತ್ಮಕ ಶಕ್ತಿಗಳು ನಾಶವಾಗಿ ದೈವಿಕ ಸಕಾರಾತ್ಮಕ ಶಕ್ತಿಯ ಸಂಚಾರವಾಗುತ್ತದೆ. ಹಣದ ಹರಿವು ನಿರಂತರವಾಗಿರಲು, ಬಂದ ಹಣ ಕೈಯಲ್ಲಿ ನಿಲ್ಲಲು ಇದು ದಾರಿ ಮಾಡಿಕೊಡುತ್ತದೆ. ನಿಮಗೆ ಸಂಸ್ಕೃತ ಶ್ಲೋಕಗಳನ್ನು ಪಠಿಸಲು ಕಷ್ಟವಾದರೆ ಅಥವಾ ಸಾಧ್ಯವಾಗದಿದ್ದರೆ ಶುಕ್ರವಾರದಂದು ಬೆಳಗ್ಗೆ ಮತ್ತು ಸಂಜೆ ಮನೆಯಲ್ಲಿ ದೀಪ ಹಚ್ಚಿ ಶ್ರೀ ಸೂಕ್ತದ ಆಡಿಯೋವನ್ನು ಭಕ್ತಿಯಿಂದ ಕೇಳಿದರೆ ಸಾಕು. ಭಗವಂತ ನಿಮ್ಮ ಭಕ್ತಿಯನ್ನು ಮೆಚ್ಚುತ್ತಾನೆ. ಎರಡನೆಯ ಪರಿಹಾರವೆಂದರೆ ನಿಮ್ಮ ಸಂಗಾತಿಗೆ ಆಗಾಗ ಹಳದಿ ಬಣ್ಣದ ಉಡುಗೊರೆಯನ್ನು ನೀಡಿ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುವಿಗೆ ಅತ್ಯಂತ ಪ್ರಿಯವಾದ ಗುರುವಿನ ತತ್ವವನ್ನು ಪ್ರತಿನಿಧಿಸುವ ಬಣ್ಣವೆಂದರೆ ಅದು ಹಳದಿ. ಹಳದಿ ಬಣ್ಣದ ವಸ್ತು, ಸೀರೆ, ಶರ್ಟ್, ಸಿಹಿ ತಿನಿಸು ಅಥವಾ ಯಾವುದೇ ಸಣ್ಣ ಉಡುಗೊರೆಯನ್ನು ಪ್ರೀತಿಯಿಂದ ನಿಮ್ಮ ಸಂಗಾತಿಗೆ ನೀಡುವುದರಿಂದ ನಿಮ್ಮಿಬ್ಬರ ನಡುವಿನ
ಪ್ರೀತಿ ದ್ವಿಗುಣವಾಗುತ್ತದೆ. 7ನೇ ಮನೆಯಲ್ಲಿರುವ ಗುರುವಿನ ಬಲ ಹೆಚ್ಚಾಗುತ್ತದೆ. ಇದರಿಂದ ದಾಂಪತ್ಯದಲ್ಲಿರುವ ಅಡೆತಡೆಗಳು ನಿವಾರಣೆಯಾಗಿ ಗುರುವಿನ ಸಂಪೂರ್ಣ ಅನುಗ್ರಹ ಲಭಿಸುತ್ತದೆ. ಇದು ಕೇವಲ ಉಡುಗೊರೆಯಲ್ಲ, ನಿಮ್ಮ ದಾಂಪತ್ಯವನ್ನು ಬಲಪಡಿಸುವ ಮತ್ತು ಗ್ರಹ ದೋಷಗಳನ್ನು ನಿವಾರಿಸುವ ಒಂದು ಸುಂದರವಾದ ಮತ್ತು ಪ್ರಭಾವಶಾಲಿ ತಂತ್ರವಾಗಿದೆ. ಈಗ ನಾವು 3ನೇ ಮತ್ತು ಅತ್ಯಂತ ಪ್ರಭಾವಶಾಲಿಯಾದ ಪರಿಹಾರದ ಕಡೆಗೆ ಬರೋಣ. ವಿಡಿಯೋದ ಆರಂಭದಲ್ಲಿ ನಾನು ಒತ್ತಿ ಹೇಳಿದ ಆ ಮಹತ್ವದ ಪರಿಹಾರವಿದು. ಇದನ್ನು ನೀವು ಯಾವುದೇ ಕಾರಣಕ್ಕೂ ತಪ್ಪದೇ ಪಾಲಿಸಲೇಬೇಕು. ನಾನು ವಿಡಿಯೋದ ಆರಂಭದಲ್ಲಿ ಉಲ್ಲೇಖಿಸಿದ ಆ ವಿಶೇಷವಾದ ಜೀವನವನ್ನೇ ಬದಲಾಯಿಸುವ ಶಕ್ತಿ ಇರುವ 3ನೇ ಪರಿಹಾರವೇ ಗುರು ಮಂತ್ರದ ಜಪ. ನೀವು ಪ್ರತಿದಿನ ಮುಂಜಾನೆ ಎದ್ದು ಸ್ನಾನ ಮುಗಿಸಿ ಶುಚೀಭೂತರಾಗಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಪ್ರಶಾಂತವಾಗಿ ಕುಳಿತು 108 ಬಾರಿ ಗುರುಮಂತ್ರವನ್ನು ಜಪಿಸಬೇಕು. ಓಂ ಭೃಂ ಬೃಹಸ್ಪತಿಯೇ ನಮಃ ಎಂಬ ಈ ಮಂತ್ರವು ಅತ್ಯಂತ ಶಕ್ತಿಶಾಲಿಯಾದದ್ದು. ಜ್ಞಾನ, ಶಾಂತಿ ಮತ್ತು ಸಮೃದ್ಧಿಯ ಸಂಕೇತವಾದ ಈ ಮಂತ್ರವು ನಿಮ್ಮ ಮನಸ್ಸಿನಲ್ಲಿರುವ ಎಲ್ಲ ಗೊಂದಲಗಳನ್ನು ನಿವಾರಿಸುತ್ತದೆ. ಕಠಿಣ ಪರಿಸ್ಥಿತಿಗಳಲ್ಲಿ ನಿಮಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅದ್ಭುತ ಶಕ್ತಿಯನ್ನು ಮತ್ತು ವಿವೇಚನೆಯನ್ನು ನೀಡುತ್ತದೆ. ಈ ಮಂತ್ರದ ನಿರಂತರ ಜಪದಿಂದ ನಿಮ್ಮ ದೇಹದ ಸುತ್ತಲೂ ಮತ್ತು ನಿಮ್ಮ ಮನೆಯ ಸುತ್ತಲೂ ಒಂದು ದೈವಿಕ ರಕ್ಷಣಾ ಕವಚ ನಿರ್ಮಾಣವಾಗುತ್ತದೆ. ಯಾವುದೇ ಕಷ್ಟಗಳು, ಅಡೆತಡೆಗಳು, ಶತ್ರುಗಳ ಕಾಟ ಬಂದರೂ ಅದನ್ನು ಎದುರಿಸಿ ನಿಲ್ಲುವ ಅದಮ್ಯವಾದ ಶಕ್ತಿ ನಿಮ್ಮೊಳಗೆ ಜಾಗೃತವಾಗುತ್ತದೆ. ದಯವಿಟ್ಟು ಈ ಮಂತ್ರ ಜಪವನ್ನು ಕೇವಲ ಒಂದು ಆಚರಣೆಯಾಗಿರದೆ ನಿಮ್ಮ ದಿನಚರ್ಯ ಒಂದು ಅವಿಭಾಜ್ಯ ಭಾಗವನ್ನಾಗಿಸಿಕೊಳ್ಳಿ. ಇನ್ನು 4ನೇ ಮತ್ತು ಕೊನೆಯ ಪರಿಹಾರವೆಂದರೆ ಪ್ರತಿ ಗುರುವಾರದಂದು ಗಂಡ ಮತ್ತು ಹೆಂಡತಿ ಇಬ್ಬರೂ ಒಟ್ಟಿಗೆ ಸೇರಿ ಹತ್ತಿರದ ಯಾವುದಾದರೂ ಗುರುವಿನ ದೇವಸ್ಥಾನ, ರಾಘವೇಂದ್ರ ಸ್ವಾಮಿಗಳ ಮಠ ಅಥವಾ ನಿಮ್ಮ ಇಷ್ಟ ದೇವತೆಯ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆಯುವುದು. ದಂಪತಿಗಳಾಗಿ ದೇವಸ್ಥಾನಕ್ಕೆ ಹೋಗುವುದರಿಂದ ನಿಮ್ಮ ನಡುವಿನ ಆಧ್ಯಾತ್ಮಿಕ ಬಂಧ ಗಟ್ಟಿಯಾಗುತ್ತದೆ. ದೇವರ ಸನ್ನಿಧಿಯಲ್ಲಿ ಆ ಪವಿತ್ರ ವಾತಾವರಣದಲ್ಲಿ ಕಳೆಯುವ ಆ ಕೆಲವು ನಿಮಿಷಗಳು ನಿಮ್ಮ ಇಡೀ ವಾರದ ಆಯಾಸವನ್ನು, ಮಾನಸಿಕ ಒತ್ತಡವನ್ನು ಸಂಪೂರ್ಣವಾಗಿ ದೂರ ಮಾಡುತ್ತದೆ. ದೇವಸ್ಥಾನದಲ್ಲಿ ದೇವಗುರು ಬೃಹಸ್ಪತಿಗೆ ಪ್ರಿಯವಾದ ಕಡಲೆಕಾಳು, ಹಳದಿ ಹೂವುಗಳು ಅಥವಾ ಹಳದಿ ಬಣ್ಣದ ಹಣ್ಣುಗಳನ್ನು ಅರ್ಪಿಸುವುದರಿಂದ, ಬಡವರಿಗೆ ದಾನ ಮಾಡುವುದರಿಂದ ನಿಮ್ಮ ಮನಸ್ಸಿನ ಎಲ್ಲ ಇಷ್ಟಾರ್ಥಗಳು ಶೀಘ್ರವಾಗಿ ಸಿದ್ಧಿಸುತ್ತವೆ. ಈ 4 ಸರಳ, ಸುಲಭ ಆದರೆ ಅತ್ಯಂತ ಪ್ರಬಲವಾದ ಪರಿಹಾರಗಳು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿವೆ. ಇದನ್ನು ಭಕ್ತಿಯಿಂದ ಆಚರಿಸಿ, ಫಲಿತಾಂಶವನ್ನು ನೀವೇ ಖುದ್ದಾಗಿ ಕಾಣುವಿರಿ. ಮಕರ ರಾಶಿಯವರೇ, ಬದುಕು ಎಂಬುದು ಒಂದು ಸುಂದರವಾದ ಪಯಣ. ನಾವು ಮಾಡುವ ಕರ್ಮಗಳಿಗೆ ತಕ್ಕಂತೆ ನವಗ್ರಹಗಳು ನಮಗೆ ಕಾಲಕಾಲಕ್ಕೆ ಫಲಗಳನ್ನು ನೀಡುತ್ತವೆ. ನಿಮ್ಮ ರಾಶ್ಯಾಧಿಪತಿಯಾದ ಶನಿಯು ಕರ್ಮದ ನ್ಯಾಯಾಧೀಶನಾದರೆ ನಿಮ್ಮ 7ನೇ ಮನೆಗೆ ಬಂದಿರುವ ಗುರು ಕರುಣೆಯ ಸಾಗರ. ನೀವು ಇದುವರೆಗೆ ಮಾಡಿದ ಕಠಿಣ ಪರಿಶ್ರಮ, ನೀವು ಮಾಡಿದ ತ್ಯಾಗ ಮತ್ತು ನಿಮ್ಮ ಪ್ರಾಮಾಣಿಕತೆಗೆ ಈಗ ಈ ದೇವಗುರು ತಕ್ಕ ಬೆಲೆ ಕಟ್ಟಲಿದ್ದಾನೆ. ಈ ಹಿಂದಿನ 12 ವರ್ಷಗಳ ಕಾಲಚಕ್ರದಲ್ಲಿ ನೀವು ಸಾಕಷ್ಟು ಕಳೆದುಕೊಂಡಿರಬಹುದು, ಹಲವಾರು ಕಷ್ಟ ಘಟನೆಗಳನ್ನು ಎದುರಿಸಿರಬಹುದು, ಜೀವನದ ಅನೇಕ ಕಠಿಣ ಪಾಠಗಳನ್ನು ಕಲಿತಿರಬಹುದು. ನಿಮಗೆ ಯಾರು ನಿಜವಾದ ಆಪ್ತರು, ಯಾರು ಮುಖವಾಡ ಹಾಕಿಕೊಂಡಿರುವ ಶತ್ರುಗಳು, ಕಷ್ಟ ಬಂದಾಗ ಯಾರು ಜೊತೆಗೆ ಇರುತ್ತಾರೆ ಎಂಬ ಸ್ಪಷ್ಟವಾದ ಅರಿವು ಈಗ ನಿಮಗಿದೆ. ಈ ಸುದೀರ್ಘ ಅನುಭವವೇ ನಿಮ್ಮ ಮುಂದಿನ ಬದುಕಿಗೆ ಪ್ರತಿಭೆಯನ್ನು ಹೊರತರಲು, ನಿಮ್ಮ ಅಂತರಂಗದ ಆಶೆಗಳನ್ನು ಈಡೇರಿಸಿಕೊಳ್ಳಲು ಒಂದು ಅದ್ಭುತವಾದ ವೇದಿಕೆಯನ್ನು ಕಲ್ಪಿಸಿಕೊಡುತ್ತಿದೆ. ಹಣ ಸಂಪಾದನೆ ಮಾಡುವುದು ಇಂದಿನ ಜಗತ್ತಿನಲ್ಲಿ ಮುಖ್ಯವೇ, ಆದರೆ ಆ ಹಣವನ್ನು ಸರಿಯಾದ ರೀತಿಯಲ್ಲಿ ಉಳಿಸುವುದು ಮತ್ತು ಭವಿಷ್ಯಕ್ಕಾಗಿ ಬೆಳೆಸುವುದು ಅದಕ್ಕಿಂತ ಮುಖ್ಯ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಮತ್ತು ವೃತ್ತಿಯಲ್ಲಿ ಬರುವ ಲಾಭವನ್ನು ಭವಿಷ್ಯದ ದೃಷ್ಟಿಯಿಂದ ಉತ್ತಮ ಯೋಜನೆಗಳಲ್ಲಿ ಹೂಡಿಕೆ, ನಿಮ್ಮ ಸಂಗಾತಿಯ ಜೊತೆಗೂಡಿ ಕುಳಿತು ಮುಂದಿನ ಭವಿಷ್ಯದ ಸುಂದರ ಯೋಜನೆಗಳನ್ನು ರೂಪಿಸಿ. ಪ್ರತಿಯೊಂದು ಹೆಜ್ಜೆಯನ್ನು ಜಾಗರೂಕತೆಯಿಂದ ಇಡಿ. ನಿಮ್ಮೊಳಗಿನ ಶಕ್ತಿಯನ್ನು, ನಿಮ್ಮ ಪ್ರಾಮಾಣಿಕತೆಯನ್ನು ನೀವು ಮೊದಲು ನಂಬಿ. ಯಾವುದೇ ಕಷ್ಟ ಬಂದರೂ, ಅಡೆತಡೆಗಳು ಎದುರಾದರೂ ಅಂಜದೆ, ಧೃತಿಗೆಡದೆ ಮುನ್ನುಗ್ಗಿ. ಗುರುವಿನ ಸಂಪೂರ್ಣ ಆಶೀರ್ವಾದ ನಿಮ್ಮ ಮೇಲಿರುವುದರಿಂದ ನಿಮ್ಮ ಪ್ರಾಮಾಣಿಕ ಪ್ರಯತ್ನಗಳಿಗೆ 100ಕ್ಕೆ 100 ಪ್ರತಿಫಲ ಸಿಗುವುದು ಖಚಿತ. ನೀವು ಮುಟ್ಟಿದ್ದೆಲ್ಲವೂ ಚಿನ್ನವಾಗುವ ಕಾಲವಿದು.
ಈ ಅಮೂಲ್ಯವಾದ ಸಮಯವನ್ನು ವ್ಯರ್ಥ ಮಾಡದೆ ಸಕಾರಾತ್ಮಕ ಚಿಂತನೆಗಳೊಂದಿಗೆ ಮುನ್ನಡೆಯಿರಿ. ವಿಡಿಯೋವನ್ನು ಇಲ್ಲಿಯವರೆಗೆ ಅತ್ಯಂತ ತಾಳ್ಮೆಯಿಂದ ಮತ್ತು ಆಸಕ್ತಿಯಿಂದ ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ದೇವಗುರು ಬೃಹಸ್ಪತಿಯ ಈ ಮಹತ್ವದ ಬದಲಾವಣೆ ನಿಮ್ಮೆಲ್ಲರ ಬಾಳಿನಲ್ಲಿ ಹೊಸ ಬೆಳಕನ್ನು ತರಲಿ. ಇದುವರೆಗಿನ ಕಷ್ಟಗಳೆಲ್ಲ ಶಾಶ್ವತವಾಗಿ ದೂರವಾಗಿ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ ಮತ್ತು ಉತ್ತಮ ಆರೋಗ್ಯ ಸದಾ ನಿಮ್ಮದಾಗಲಿ ಎಂದು ನಾನು ಆ ಭಗವಂತನಲ್ಲಿ ಕಳಕಳಿಯಿಂದ ಪ್ರಾರ್ಥಿಸುತ್ತೇನೆ. ದಯವಿಟ್ಟು ನಮ್ಮ ಕನ್ನಡ ರಾಶಿ ಭವಿಷ್ಯ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ನೀಡಲಾದ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ, ನಿಮ್ಮ ಮನಸ್ಸಿಗೆ ನಾಟಿದ್ದರೆ ಖಂಡಿತವಾಗಿ ಒಂದು ಲೈಕ್ ಮಾಡಿ. ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಗುರುದೇವ ಅಥವಾ ನನ್ನ ಕಷ್ಟಗಳಿಗೆ ಗುರುರಾಯರಿದ್ದಾರೆ ಎಂದು ಬರೆಯುವುದನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ. ಕರುಣಾಮಯಿ ದೇವಗುರು ಬೃಹಸ್ಪತಿಯ ಸಂಪೂರ್ಣ ಅನುಗ್ರಹ ಸದಾ ನಿಮ್ಮ ಮತ್ತು ನಿಮ್ಮ ಇಡೀ ಕುಟುಂಬದ ಮೇಲಿರಲಿ. ಭಗವಂತ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ.